ಆತ್ಮೀಯ ಆಸರೆ ಟಿ ವಿ ವೀಕ್ಷಕರಿಗೆ ಯೇಸು ಕ್ರಿಸ್ತನ ಶುಭ ನಾಮದಲ್ಲಿ ವಂದನೆಗಳು ಸಲ್ಲಿಸ್ತಾ ಇದ್ದೇನೆ. ಕಳೆದ ರಾತ್ರಿ ಎಲ್ಲ ದೇವರು ನಮ್ಮನ್ನು ಅದ್ಭುತವಾದ ರೀತಿಯಲ್ಲಿ ಕಾಯ್ದು ಕಾಪಾಡಿ ಇನ್ನೊಂದು ಹೊಸ ದಿನವನ್ನು ಕೊಟ್ಟಿದ್ದಕ್ಕಾಗಿ ನಾವು ದೇವರಿಗೆ ಕೃತಜ್ಞಗಳು ಸಲ್ಲಿಸುವಂಥ ವ್ಯಕ್ತಿಗಳಾಗಿದ್ದೇವೆ. ಇವತ್ತು ಮತ್ತೆ ಈ ಕುಟುಂಬ ಪ್ರಾರ್ಥನೆಗೆ ಸೇರಿ ಬಂದಿದ್ದ ನಿಮ್ಮ ಎಲ್ಲರಿಗೆ ನಾವು ವಂದನೆಗಳು ಸಲ್ಲಿಸುತ್ತಾ ಹಾಡು ಮುಖಾಂತರ ವಾಕ್ಯದ ಮುಖಾಂತರ ನಾವು ದೇವರನ್ನು ಸ್ತುತಿಸೋಣ, ದೇವರನ್ನು ಕೊಂಡೋಡೋಣ. ಬನ್ನಿ, ಮೊದಲು ನಾವು ಒಂದು ಹಾಡಿನ ಮುಖಾಂತರ ದೇವರನ್ನು ಆರಾಧಿಸಿಕೊಳ್ಳೋಣ. ಕರುಣೆ ತೋರೋ ಏಸಯ್ಯ ಕರುಣ ಸಾಗರನೇ, ಕರುಣೆ ಉಳ್ಳ ದೇವರು ನೀನೇ, ಕರುಣೆಗಿರಿಯ ಹತ್ತಿದವನೇ, ಕರುಣೆ ತೋರೋ ಏಸಯ್ಯ ಕರುಣ ಸಾಗರನೇ, ಕರುಣೆ ಉಳ್ಳ ದೇವರು ನೀನೇ, ಕರುಣೆಗಿರಿಯ ಹತ್ತಿದವನೇ. ಲೋಕದಲ್ಲಿ ಎಲ್ಲವೂ ಮಾಯ, ನೀನೇ ಎಂದು ನಿತ್ಯವೂ ಸತ್ಯ. ಲೋಕದಲ್ಲಿ ಎಲ್ಲವೂ ಮಾಯ, ನೀನೇ ಎಂದು ನಿತ್ಯವೂ ಸತ್ಯ. ನಾನೇ ಸತ್ಯ ಜೀವ ಮಾರ್ಗ ಎಂದು ಹೇಳಿ ರಕ್ಷಿಸಿದೆ, ನಾನೇ ಸತ್ಯ ಜೀವ ಮಾರ್ಗ ಎಂದು ಹೇಳಿ ರಕ್ಷಿಸಿದೆ. ಕರುಣೆ ತೋರೋ ಏಸಯ್ಯ ಕರುಣ ಸಾಗರನೇ, ಕರುಣೆ ಉಳ್ಳ ದೇವರು ನೀನೇ, ಕರುಣೆಗಿರಿಯ ಹತ್ತಿದವನೇ. ಅಳಿದರೇನು ಉಳಿದರು ಏನು, ನೀನೆ ನನಗೆ ಆಶ್ರಯವು. ಅಳಿದರೇನು ಉಳಿದರು ಏನು, ನೀನೆ ನನಗೆ ಆಶ್ರಯವು. ನಿನ್ನೆ ಇದ್ದ ಹಾಗೆ ಎಂದು ಇರುವ ಹೇಳಿ ರಕ್ಷಿಸಿದೆ, ನಿನ್ನೆ ಇದ್ದ ಹಾಗೆ ಎಂದು ಇರುವ ಹೇಳಿ ರಕ್ಷಿಸಿದೆ. ಕರುಣೆ ತೋರೋ ಏಸಯ್ಯ ಕರುಣ ಸಾಗರನೇ, ಕರುಣೆ ಉಳ್ಳ ದೇವರು ನೀನೇ, ಕರುಣೆಗಿರಿಯ ಹತ್ತಿದವನೇ. ಕರುಣೆ ತೋರೋ ಏಸಯ್ಯ ಕರುಣೆ ಸಾಗರನೇ, ಕರುಣೆ ಉಳ್ಳ ದೇವರು ನೀನೇ, ಕರುಣೆಗಿರಿಯ ಹತ್ತಿದವನೇ. ನಮ್ಮ ದೇವರು ಕರುಣೆ ಉಳ್ಳ ದೇವರು. ಆತನ ಕರುಣೆ, ಆತನ ಪ್ರೀತಿ ನಮಗೂ ಅನೇಕ ಸಾರಿ ಚೆನ್ನಾಗಿ ಅರ್ಥ ಆಗೋದಿಲ್ಲ. ಆದರೆ ದೇವರು ನಮ್ಮನ್ನು ಎಂದಿಗೂ ಕೈಯನ್ನು ಬಿಡುವಂಥ ದೇವರಲ್ಲ, ಎಂದಿಗೂ ನಮ್ಮೊಂದಿಗೆ ಇದ್ದು ನಮ್ಮನ್ನು ಕಾಯ್ದು ಕಾಪಾಡುವಂಥ ದೇವರು. ಸ್ವಲ್ಪ ಸಮಯ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋಣ ಕುಟುಂಬಗಳಾಗಿ. ಯೋಹಾನ ಸುವಾರ್ತೆ 11ನೇ ಅಧ್ಯಾಯ 1-6 ವಚನಗಳನ್ನು ಓದಿಕೊಳ್ಳೋಣ. ಎಲ್ಲರೂ ನಿಮ್ಮ ಬೈಬಲ್ನನ್ನು ತೆರೆದು ಓದ್ತೀರಾ? ಬೆಥಾನ್ಯದ ಲಾಜರನೆಂಬನೊಬ್ಬನು ಅಸ್ವಸ್ಥನಾಗಿದ್ದನು. ಅದು ಮಾರ್ತಳು ಮರಿಯಳು ಎಂಬ ಅಕ್ಕ ತಂಗಿಯರು ಇದ್ದ ಊರು. ಈ ಮರಿಯಳು ಯೇಸು ಸ್ವಾಮಿಗೆ ತೈಲವನ್ನು ಹಚ್ಚಿ ಆತನ ಪಾದಗಳನ್ನು ತನ್ನ ತಲೆಕೂದಲಿಂದ ಒರೆಸಿದವಳು. ಈಕೆಯ ತಮ್ಮನಾದ ಲಾಜರನೇ ಅಸ್ವಸ್ಥನಾಗಿದ್ದನು. ಹೀಗಿರಲಾಗಿ ಅವನ ಅಕ್ಕಂದಿರು, ಸ್ವಾಮಿ, ನಿನ್ನ ಪ್ರಿಯ ಮಿತ್ರನು ಅಸ್ವಸ್ಥನಾಗಿದ್ದಾನೆ ಎಂಬುದಾಗಿ ಯೇಸುವಿನ ಬಳಿಗೆ ಹೇಳಿ ಕಳಿಸಿದರು. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವಂತೆ ದೇವರ ಮಹಿಮೆಗೋಸ್ಕರ ಬಂದದು ಅಂದನು. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಆಮೆನ್, ಆಮೆನ್. ಇಲ್ಲಿ ನಾವು ವಾಕ್ಯವನ್ನು ಓದ್ತಾ ಇರಬೇಕಾದ್ರೆ ನಮಗೆ ಅನೇಕ ಪ್ರಶ್ನೆಗಳು ಉಂಟಾಗ್ತವೆ. ಇಲ್ಲಿ ಮಾರ್ತಾ, ಮರಿಯಳು, ಲಾಜರು ರೋಗಿಯಾಗಿದ್ದಾನೆ, ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ. ಇಲ್ಲಿ ಮಾರ್ತಾ ಮರಿಯಳು ಯೇಸು ಸ್ವಾಮಿಗೆ ವಾರ್ತೆಯನ್ನು ಕಳಿಸ್ತಾ ಇದ್ದಾರೆ.
ಸಂದೇಶವನ್ನು. ನೀನು ಪ್ರೀತಿಸುವಂಥ ನಿನ್ನ ಮಿತ್ರನು ಲಾಜರನು ರೋಗಿಯಾಗಿದ್ದಾನೆ, ಸಾಯುವಂಥ ಸ್ಥಿತಿಯಲ್ಲಿದ್ದಾನೆ, ನೀವು ಬಂದು ಅಲ್ಲಿ ವಾಸ ಮಾಡಬೇಕೆಂಬ ಉದ್ದೇಶದಿಂದ ಅವರು ಸಂದೇಶವನ್ನು ಕಳಿಸಿದ್ದಾರೆ. ಇಲ್ಲಿ 5ನೇ ವಚನ ಓದಿದರೆ ಏನಂತಿದೆ? 5-6 ವಚನಗಳು. ಮಾರ್ತಳಲ್ಲಿಯೂ ಆಕೆಯ ತಂಗಿಯಲ್ಲಿಯೂ ಲಾಜರನಲ್ಲಿಯೂ ಯೇಸುವಿಗೆ ಪ್ರೀತಿ ಇತ್ತು. ಯೇಸುವಿಗೆ ಪ್ರೀತಿ ಇತ್ತು. ಆದರೂ ಲಾಜರನು ಅಸ್ವಸ್ಥನಾಗಿದ್ದನೆಂದು ಆತನು ಕೇಳಿದ ಮೇಲೆ 2 ದಿನ ತಾನಿದ್ದ ಸ್ಥಳದಲ್ಲೇ ನಿಂತನು. ಇಲ್ಲಿ ಸ್ವಲ್ಪ ನಮ್ಮೆಲ್ಲರಿಗೆ ಆಶ್ಚರ್ಯ ಆಗುತ್ತದೆ. ಕ್ರಿಸ್ತನಿಗೆ ಪ್ರೀತಿ ಇದ್ದು ಆತನು ಲಾಜರನು ರೋಗಿಯಾಗಿ ಇದ್ದಾನೆ ಎಂಬ ವಿಷಯ ಕೇಳಿ ಅದೇ ಊರಲ್ಲಿ 2 ದಿನ ಇದ್ದಿದ್ದಾನಂತ. ಮತ್ತು ಪ್ರೀತಿಸಿದಂಥ ವ್ಯಕ್ತಿಗಳು ರೋಗಿಯಾಗಿರುವಾಗ, ಸಮಸ್ಯೆಯಲ್ಲಿ ಇರುವಾಗ ನಾವಾದರೂ ಏನು ಮಾಡ್ತೀವಿ? ಇಮ್ಮಿಡಿಯೇಟಾಗಿ ಹೋಗ್ತೀವಿ, ನಾವು ಶೀಘ್ರದಲ್ಲಿ ಹೋಗ್ತೀವಿ, ನಾವು ಹೋಗಿ ಹೇಗಿದ್ದಾರೆ ಅಂತ ನೋಡ್ತೀವಿ. ಆದರೆ ಇಲ್ಲಿ ಕ್ರಿಸ್ತನು ಪ್ರೀತಿಸಿದ್ದಾನೆ, ಆದರೂ ಹೋಗಲಿಲ್ಲ. ಅದೇ ಅನ್ಯೂಶುವಲ್ ಲವ್ ಅಂತಾರೆ, ಅಸಹಜವಾದಂಥ ಒಂದು ಪ್ರೀತಿ. ಸಹಜವಾದ ಪ್ರೀತಿ ಏನಂದರೆ, ಯಾರಿಗಾದರೆ ರೋಗ ಇದ್ದರೆ ಇಮ್ಮಿಡಿಯೇಟಾಗಿ ಹೋಗ್ತೀವಿ, ನಾವು ಅಯ್ಯೋ ಅಂತ ಅಳ್ತೀವಿ. ಅನೇಕ ರೀತಿಗಳಲ್ಲಿ ನಮ್ಮ ರಿಯಾಕ್ಷನ್ಸ್ ಡಿಫ್ರೆಂಟ್ ಆಗಿರುತ್ತವೆ. ಆದರೆ ಕ್ರಿಸ್ತನ ಪ್ರೀತಿ ಹಾಗಿರೋದಿಲ್ಲ. ಅನ್ಯೂಶುವಲ್ ಲವ್, ಕ್ರಿಸ್ತನ ಪ್ರೀತಿ ಒಂದು ವ್ಯತ್ಯಾಸವಾಗಿ ಕಾಣುತ್ತಾ ಇದೆ. ಇಲ್ಲಿ ಪ್ರೀತಿಸಿದ್ದಾನೆ, ಆದರೂ ಹೋಗಲಿಲ್ಲ. 2 ದಿನ. ಯಾಕಂದರೆ ಕ್ರಿಸ್ತನಿಗೆ ಎಲ್ಲ ಗೊತ್ತುಂಟು. ಸರ್ವಜ್ಞಾನಿಯಾದಂಥ ದೇವರು, ಏನು ಯಾವಾಗ ಯಾವ ರೀತಿಯಲ್ಲಿ ಆಗಬೇಕು ಎಲ್ಲ ವಿಷಯಗಳು ದೇವರಿಗೆಲ್ಲ ಗೊತ್ತುಂಟು. ನಾನು ಈ ಭೂಮಿಯಲ್ಲಿ ನಾನಿನ್ನೂ ಹುಟ್ಟಲೇ ಇಲ್ಲ, ತಾಯಿ ಗರ್ಭದಲ್ಲಿ ಪಿಂಡವಾಗಿ ಇರುವಾಗಲೇ ನನ್ನ ಎಲ್ಲ ದಿನಗಳು ದೇವರಿಗೆ ಗೊತ್ತುಂಟಂತ. ಸೊ ಅದೇ ರೀತಿಯಲ್ಲಿ ಇಲ್ಲಿ ಯಾಕೆ ಆತನು ಪ್ರೀತಿಸಿದ್ರೂ ಹೋಗಲಿಲ್ಲ ಅಂದರೆ, ಆತನ ಪ್ರೀತಿ ಅಸಹಜವಾದ ರೀತಿಯಲ್ಲಿದೆ, ಒಂದು ವ್ಯತ್ಯಾಸವಾಗಿದೆ. 1ನೇ ವಿಷಯ, ಆ ಕ್ರಿಸ್ತನ ಪ್ರೀತಿ ಅನ್ಯೂಶುವಲ್ ಆಗಿದೆ, ಅಸಹಜವಾಗಿ ಇದೆ. 2ನೇ ವಿಷಯ ಏನಂದರೆ ಅನ್ಚೇಂಜಿಂಗ್ ಗ್ಲೋರಿ, ಮಾರ್ಪಾಟು ಇಲ್ಲದಂಥ ದೇವರ ಮಹಿಮೆ ಎಂಬ ವಿಷಯ ಇದರಲ್ಲಿ ಕಾಣ್ತಾ ಇದೆ. ಇಲ್ಲಿ ನಾವು ಯೋಹಾನ ಸುವಾರ್ತೆ 11ನೇ ಅಧ್ಯಾಯ ಅಂತ ಹೇಳುವಾಗ ಎಲ್ಲರಿಗೆ ಒಬ್ಬ ವ್ಯಕ್ತಿ ಜ್ಞಾಪಕ ಬರ್ತಾನೆ. ಇಲ್ಲಿ ಯಾರು ಅಂದರೆ ಲಾಜರು, ಸಮಾಧಿಯಿಂದ ಎದ್ದು ಬಂದಿದ್ದ ಲಾಜರ್ ಅಂತ. ಆದರೆ ಈ ಅಧ್ಯಾಯ ಲಾಜರ್ ಬಗ್ಗೆ ಅಲ್ಲ, ಇದು ಕ್ರಿಸ್ತನ ಬಗ್ಗೆ, ಕ್ರಿಸ್ತನ ಅಸಹಜವಾದ ಪ್ರೀತಿಯ ಬಗ್ಗೆ, ಕ್ರಿಸ್ತನ ಬದಲಾವಣೆ ಆಗದಂಥ ಆತನ ಮಹಿಮೆ ಬಗ್ಗೆ ಇಲ್ಲಿ ನಮಗೂ ತೋರಿಸ್ತಾ ಇದೆ. 2ನೇದು, ಬದಲಾವಣೆ ಆಗದಂಥ ಆತನ ಮಹಿಮೆ ಏನು ಅಂದರೆ, ಸ್ವಲ್ಪ ನಾವು ವಚನವನ್ನು ಓದಿಕೊಳ್ಳೋಣ. 4ನೇ ವಚನ ಓದ್ರಿ ಅಮ್ಮ. 4ನೇ. ಯೇಸು ಅದನ್ನು ಕೇಳಿ, ಈ ರೋಗವು ಮರಣಕ್ಕಾಗಿ ಬಂದದಲ್ಲ, ಇದರಿಂದ ದೇವಕುಮಾರನಿಗೆ ಮಹಿಮೆ ಉಂಟಾಗುವುದಕ್ಕಂತೆ ದೇವರ ಮಹಿಮೆಗೋಸ್ಕರ ಬಂದದ್ದು ಅಂದನು. ಆಮೇನ್, ಆಮೇನ್. ನೋಡಿದ್ದೀರಾ ಯಾಕೆ ಯೇಸು ಕ್ರಿಸ್ತನು ಶೀಘ್ರವಾಗಿ ಹೋಗಲಿಲ್ವೋ? ಈಗ ಅರ್ಥ ಆಯ್ತಲ್ವಾ? ಕ್ರಿಸ್ತನಿಗೆ ಗೊತ್ತುಂಟು. 2ನೇದೇನೆಂದರೆ ಮಹಿಮೆಗಾಗಿ. ಈ ರೋಗ ಒಂದು ಸಾವುಗಾಗಿ ಬಂದಿಲ್ಲ, ಮರಣಕ್ಕಾಗಿ ಬಂದಿಲ್ಲ, ಇದು ದೇವರ ಮಹಿಮೆಗಾಗಿ ಅಂದಿದೆ ಎಂಬ ವಿಷಯ ಕ್ರಿಸ್ತನಿಗೆ ಗೊತ್ತು, ನಮಗೆ ಗೊತ್ತಿಲ್ಲ. ಅದಕ್ಕೆ ಅಯ್ಯೋ ಪ್ರೀತಿಸಿದ್ರೂ ಯಾಕೆ ಹೋಗಲಿಲ್ಲ ಎಂದು ನಾವು ಆಲೋಚನೆ ಮಾಡ್ತೀವಿ. ಆದರೆ ಕ್ರಿಸ್ತನ ಪ್ರೀತಿ ಅಸಹಜವಾದ ಪ್ರೀತಿ, ಆಮೇಲೆ ಆತನ ಮಹಿಮೆ ಬದಲಾವಣೆ ಆಗಲಾರದಂಥ ಮಹಿಮೆ. ಅದೇ ಅಧ್ಯಾಯದಲ್ಲಿ ಕ್ರಿಸ್ತನು ಇನ್ನೊಂದು ಮಾತು 40ನೇ ವಚನದಲ್ಲಿ ಹೇಳ್ತಾನೆ. 40ನೇ ವಚನ, ನೀನು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ನೀವು ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಿ. ದೇವರ ಮಹಿಮೆ ಇಲ್ಲಿ ಬದಲಾವಣೆ ಆಗದಂಥ ದೇವರ ಮಹಿಮೆ. ಆದಿಲಿಂದ ದೇವರು ಯಾವ ಮಹಿಮೆಯಿಂದ ಆತನ ಕಾರ್ಯಗಳನ್ನು ಆಡ್ತಾ ಇದ್ದಾರೋ ಅದೇ ರೀತಿಯಲ್ಲಿ ದೇವರಿಗೆಲ್ಲ ಗೊತ್ತುಂಟು. ಈ ರೋಗ ಮರಣಕ್ಕಾಗಿ ಅಂದಿಲ್ಲ, ಇದು ದೇವರ ಮಹಿಮೆಗಾಗಿ ಬಂತು. ಕೆಲವು ಸಮಯಗಳಲ್ಲಿ ನಮ್ಮ
ಗಳಲ್ಲಿ ಅಷ್ಟೇ ಅನೇಕ ಸಮಸ್ಯೆಗಳು, ಅನೇಕ ರೋಗಗಳು, ಅನೇಕ ಆರ್ಥಿಕ ಸಮಸ್ಯೆಗಳು ಬಂದಾಗ ನಾವು ಸೋತೋಗ್ತೀವಿ. ಅನೇಕ ಸಾರಿ ಅಳ್ತಾ ಇರ್ತೀವಿ, ಅಯ್ಯೋ ಯಾಕೆ ಇದು ನನಗೆ ಬರ್ತಾ ಇದೆ, ಯಾಕಿದು ಬರ್ತಾ ಇದೆ. ಕೆಲವು ಸಮಯಗಳಲ್ಲಿ ಆ ಸಮಸ್ಯೆಗಳು ಆದ ನಂತರ ಗೊತ್ತಾಗುತ್ತದೆ, ಓ ಇದು ದೇವರ ಮಹಿಮೆಗಾಗಿ ಬಂದು, ದೇವರೇ ನನಗೂ ಆವತ್ತದು ಕೊಡಲಿಲ್ಲ ಅಂದರೆ ಇವತ್ತು ನಿನ್ನ ಬೆಲೆ ಏನು ಎಂಬುದನ್ನು ನನಗೂ ಗೊತ್ತಾಗ್ತಾ ಇಲ್ಲ ಅಂತ ನಾವೇ ಹೇಳ್ತೀವಿ. ದೇವರು ಏನೇ ಮಾಡಿದ್ರು ಅದಕ್ಕೊಂದು ಅರ್ಥ ಇರುತ್ತದೆ. ಇಲ್ಲಿ ಕ್ರಿಸ್ತನ ಲಕ್ಷಣಗಳು, ಒಂದನೇದು ಅನ್ಯೂಶುವಲ್ ಲವ್, ಅಸಹಜವಾದಂಥ ಪ್ರೀತಿ ಕಾಣ್ತಾ ಇದೆ. ಎರಡನೇದು ಅನ್ಚೇಂಜಿಂಗ್ ಗ್ಲೋರಿ, ಅಂದರೆ ಬದಲಾವಣೆ ಆಗಲಾರದಂಥ ಆತನ ಮಹಿಮೆ ಕಾಣ್ತಾ ಇದೆ. ಈಗ ಮೂರನೇ ವಿಷಯ, ಇಲ್ಲಿ ಅನ್ಡಿಫೈನ್ ಪವರ್, ಇಲ್ಲಿ ವರ್ಣಿಸಲಾರದಂಥ ದೇವರ ಶಕ್ತಿ ಬಗ್ಗೆ ಇಲ್ಲಿ ನಮಗೂ ಕಾಣ್ತಾ ಇದೆ. ಅನ್ಲಿಮಿಟೆಡ್, ಮಿತಿಯಿಲ್ಲದ ದೇವರ ಶಕ್ತಿ, ಅನ್ಲಿಮಿಟೆಡ್ ಪವರ್, ಅನ್ಡಿಫೈನ್ ಪವರ್. ಅದು ಹೇಗೆ ನಮಗೂ ಗೊತ್ತಾಗುತ್ತಂದರೆ, ಈಗ 21ನೇ ವಚನ ಓದಿದ್ರೆ, ಮಾರ್ತಳು ಯೇಸುವಿಗೆ, ಸ್ವಾಮಿ ನೀನು ಇಲ್ಲಿ ಇರುತ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ. ಈಗಲಾದರೂ ದೇವರನ್ನು ಏನು ಬೇಡಿಕೊಳ್ಳುತ್ತೀಯೋ ಅದನ್ನು ದೇವರು ನಿನಗೆ ಅನುಗ್ರಹಿಸುವೆನೆಂದು ಬಲ್ಲೆನು ಎಂದು ಹೇಳಿದಳು. ಆಮೇನ್. ಇಲ್ಲಿ ಮಾರ್ತಳು ಏನಂತ ಹೇಳ್ತಾ ಇದ್ದಾರೆ? ಮಾರ್ತಳು, ನಾವು ಸಂದೇಶವನ್ನು ಕಳಿಸುವಾಗ ನೀವು ಅಂದಿದ್ರೆ ನಾನು ಸಹೋದರನು ಸಾಯ್ತಾ ಇರಲಿಲ್ಲ. ಆದ್ರೂ ನೀವು ದೇವರನ್ನು ಏನು ಕೇಳ್ತೀಯೋ ದೇವರು ನಿನಗೆ ಉತ್ತರವನ್ನು ಕೊಡ್ತಾರೆ ಅಂತ ನಾನು ನಂಬ್ತಾ ಇದ್ದೀನಿ. ನಿಜವಾಗಿ ಇಲ್ಲಿ ನಾವು ಕರೆದ ಕೂಡಲೇ ನೀವು ಬಂದಿದ್ದರೆ ಚೆನ್ನಾಗಿರ್ತಾ ಇತ್ತು, ಆದರೆ ಈಗ ಬಂದಿದ್ದೀಯಲ್ಲ ಎಂಬುದು ಒಬ್ಬ ಸಹೋದರಿಯ ಒಂದು ಉದ್ದೇಶ. ಆಮೇಲೆ 32ನೇ ವಚನದಲ್ಲಿ ಇನ್ನೊಬ್ಬಳಿದ್ದಾಳೆ. ಮರಿಯಳು ಯೇಸು ಇದ್ದಲ್ಲಿಗೆ ಬಂದು ಆತನನ್ನು ಕಂಡು ಆತನ ಪಾದಕ್ಕೆ ಬಿದ್ದು, ಸ್ವಾಮಿ ನೀನು ಇಲ್ಲಿ ಇರ್ತಿದ್ದರೆ ನನ್ನ ತಮ್ಮನು ಸಾಯುತ್ತಿರಲಿಲ್ಲ ಅಂದಳು. ಆಮೇನ್. ಇಬ್ಬರು ಸಹೋದರಿಗಳು ಒಂದೇ ರೀತಿಯಾದಂಥ ವಿಷಯವನ್ನು ಹೇಳ್ತಾ ಇದ್ದಾರೆ. ನೀವು ಇಲ್ಲಿ ಇದ್ದಿದ್ರೆ ನಮ್ಮ ಸಹೋದರರು ಲಾಜರು ಸತ್ತೋಗ್ತಾ ಇಲ್ಲ, ಆದರೆ ಇವಾಗ ಸತ್ತೋಗಿದ್ದಾನೆ. ಇವಾಗ ಕ್ರಿಸ್ತನ ಒಂದು ಶಕ್ತಿ, ಆತನ ಮಿತಿಯಿಲ್ಲದ ಶಕ್ತಿ, ವರ್ಣಿಸಲಾರದಂಥ ಆತನ ಶಕ್ತಿ ಇಲ್ಲಿ ಹೇಗಿದೆ ಅಂದರೆ ವಚನ 25 ಕಾಣ್ತಾ ಇದೆ. ಯೇಸು ಆಕೆಗೆ, ನಾನೇ ಪುನರುತ್ಥಾನವು ಜೀವವಾಗಿದ್ದೇನೆ. ನನ್ನನ್ನು ನಂಬುವವರು ಸತ್ತರೂ ಬದುಕುವನು, ಮತ್ತು ಬದುಕುತ್ತಾ ನನ್ನನ್ನು ನಂಬುವ ಪ್ರತಿಯೊಬ್ಬನು ಎಂದಿಗೂ ಸಾಯುವುದಿಲ್ಲ. ಇದನ್ನು ನಂಬುತ್ತೀಯಾ ಎಂದು ಹೇಳಿದನು. ಆಕೆ, ಹೌದು ಸ್ವಾಮಿ, ಲೋಕಕ್ಕೆ ಬರಬೇಕಾದ ದೇವಕುಮಾರನಾದ ಕ್ರಿಸ್ತನು ನೀನೇ ಎಂದು ನಂಬಿದ್ದೇನೆ ಅಂದಳು. ಆಮೇನ್. ಏನಂತ ಹೇಳ್ತಾ ಇದ್ದಾಳೆ ಅಂದರೆ, ಇಲ್ಲಿ ಮಾರ್ತಳು, ನಾನು ನಂಬ್ತಾ ಇದ್ದೀನಯ್ಯ, ನೀನು ದೇವಕುಮಾರನಂತ ನಂಬ್ತಾ ಇದ್ದೀನಿ, ನೀನೇ ಪುನರುತ್ಥಾನವು ಜೀವವು, ನಿನಗೆ ಎಲ್ಲ ಶಕ್ತಿ ಇದೆ ಅಂತ ನಂಬ್ತಾ ಇದ್ದೀನಿ. ಇಲ್ಲಿ ನೋಡಿದ್ದೀರಾ, ನಾನೇ ಪುನರುತ್ಥಾನವು ಜೀವವು ಅಂತ ಯೇಸು ಹೇಳಿ ಇದು ನಂಬ್ತಾ ಇದ್ದೀರಿ ಅಂದರೆ ನಂಬ್ತಾ ಇದ್ದೀನಿ. ಈಗ ನೋಡ್ರಿ ಏನಾಗ್ತಾ ಇದೋ. 38ನೇ ವಚನ. ಯೇಸು ತನ್ನಲ್ಲಿ ತಿರುಗಿ ನೊಂದುಕೊಳ್ಳುತ್ತಾ ಸಮಾಧಿಯ ಬಳಿಗೆ ಬಂದನು. ಅದು ಗವಿಯಾಗಿತ್ತು, ಅದರ ಬಾಯಿಗೆ ಒಂದು ಕಲ್ಲು ಅನಿಸಿತ್ತು. ಯೇಸು ಆ ಕಲ್ಲನ್ನು ತೆಗೆದು ಹಾಕಿರಿ ಅನ್ನಲು ತೀರಿ ಹೋದವನ ಅಕ್ಕನಾದ ಮಾರ್ತಳು, ಸ್ವಾಮಿ ಅವನು ಸತ್ತು 4 ದಿವಸವಾಯಿತು, ಈಗ ನಾತ ಹುಟ್ಟಿದೆ ಅಂದಳು. ನೋಡಿದ್ದೀರಾ, ಇಲ್ಲೇ ಕ್ರಿಸ್ತನು ಮಾರ್ತಳು ಸಂಗಡ ಮಾತಾಡಿದ್ದಾರೆ. ಏನಂದ? ನಾನೇ ಪುನರುತ್ಥಾನವು, ನಾನೇ ಜೀವವು, ಸತ್ತೋಗಿದ್ರು ಬದುಕ್ತಾನೆ. ಇದು ನೀನು ನಂಬ್ತಾ ಇದೀಯಾ ಅಂದರೆ ನಂಬ್ತಾ ಇದ್ದೀನಿ, ನೀನೇ ದೇವರ ಕುಮಾರನಂತ ಎಲ್ಲ ಹೇಳಿದಂಥ ಈಕೆ ಈಗ ಇಬ್ಬರು ಅಕ್ಕ ತಂಗಿಯಂದರು ಏನಂತ ಹೇಳಿದ್ದಾರೆ? ನೀನು ಇಲ್ಲಿ ಇದ್ದರೆ ನನ್ನ ಸಹೋದರನು ಲಾಜರು ಸತ್ತೋಗ್ತಾ ಇರಲಿಲ್ಲ. ಇವಾಗ ಕ್ರಿಸ್ತನು ಹೇಳ್ತಾ ಇದ್ದಾರೆ, ನಾನಿಲ್ಲೇ ಇದ್ದೀನಿ ಈಗ. ಓಕೆ, ಆ ಕಲ್ಲನ್ನು ತೆಗೆದಾಕ್ರಿ. ನಾನು ಇದ್ದೀನಲ್ವ, ಈಗ ತೆಗೆದಾಕ್ರಿ.
ಅಂದರೆ ಈ ಮಾರ್ತಳು ನಾನು ನಂಬ್ತಾ ಇದ್ದೀನಿ ಅಂತ ಹೇಳಿದ ಮಾರ್ತಳು ಏನು ಹೇಳ್ತಾಳೆ ಗೊತ್ತಾ? ಅಯ್ಯಯ್ಯ ಬೇಡಪ್ಪ, ತೆಗೆಬೇಡ, 4 ದಿನ ಆಗ್ತಾಯಿತು, ವಾಸನೆ ಬರುತ್ತದೆ, ತೆಗಿಬೇಡ. ನೋಡಿದ್ದೀರಾ ಇಲ್ಲಿ? ನಾವು ಅನೇಕ ಸಾರಿ ಮಾತುಗಳಿಂದ ನಂಬ್ತಾ ಇದ್ದೀವಂತ ಹೇಳ್ತೀವಿ. ಮಾತುಗಳಿಂದ ಹೌದು ದೇವರು ದೊಡ್ಡ ದೇವರಂತ ನಂಬ್ತೀವಿ, ದೇವರು ನಮಗೆ ಸಹಾಯ ಮಾಡ್ತಾರಂತ ನಂಬ್ತೀವಿ. ಬಟ್ ಅದು ಕ್ರಿಯಾ ರೂಪದಲ್ಲಿ ಬರುವಾಗ ನಂಬಿಕೆ ಇರೋದಿಲ್ಲ. ಕುಟುಂಬಗಳೇ ಇವತ್ತು ನಂಬಿದರೆ ದೇವರ ಮಹಿಮೆಯನ್ನು ಕಾಣು. ಇಲ್ಲಿ ಕ್ರಿಸ್ತನು ಮಾತಳಿಗೆ ಹೇಳುವಂಥ ವಿಷಯ ಏನಂದರೆ, ನೀನು ನಂಬಿದರೆ, ನಂಬಿಕೆ ಇಂಪಾರ್ಟೆಂಟ್. ಇಲ್ಲಿ ನಂಬಿಕೆ ಇಂಪಾರ್ಟೆಂಟ್, ವಿಶ್ವಾಸ ಇಂಪಾರ್ಟೆಂಟು. ನಂಬಿದರೆ ದೇವರ ಮಹಿಮೆಯನ್ನು ಕಾಣುವಂತ ಇಲ್ಲಿ ಸ್ವಾಮಿ ಹೇಳ್ತಾ ಇದ್ದಾರೆ. ಇಲ್ಲಿ ಆತನ ಮಿತಿ ಇಲ್ಲದ ಶಕ್ತಿ ಇಲ್ಲಿ ನಮಗೂ ಕಾಣ್ತಾ ಇದೆ. ನೋಡ್ರಿ, ಇನ್ನು ಕೆಳಗಡೆಗೆ ಹೋಗೋಣ. 41ನೇ ವಚನ. ನಾನು ನಿನಗೆ ಹೇಳಲಿಲ್ಲವೇ ಎಂದು ಉತ್ತರ ಕೊಟ್ಟನು. ಆಗ ಕಲ್ಲನ್ನು ತೆಗೆದು ಹಾಕಿರಿ. ಮತ್ತು ಯೇಸು ಕಣ್ಣೆತ್ತಿ ಮೇಲಕ್ಕೆ ನೋಡಿ, ತಂದೆಯೇ, ನೀನು ನನ್ನ ಪ್ರಾರ್ಥನೆಯನ್ನು ಕೇಳಿದಕ್ಕೆ ನಿನ್ನನ್ನು ಕೊಂಡಾಡುತ್ತೇನೆ. ನೀನು ಯಾವಾಗಲೂ ನನ್ನ ಪ್ರಾರ್ಥನೆಯನ್ನು ಕೇಳುವನಾಗಿದ್ದಿ ಎಂದು ನನಗೆ ಗೊತ್ತೇ ಇದೆ. ಆದರೂ ನೀನೇ ನನ್ನನ್ನು ಕಳಿಸಿಕೊಟ್ಟಿ ಎಂದು ಸುತ್ತಲೂ ನಿಂತಿರುವ ಜನರು ನಂಬುವಂತೆ ಅವರಿಗೋಸ್ಕರ ಈ ಮಾತುಗಳನ್ನಾಡಿದ್ದೇನೆಂದು ಹೇಳಿದನು. ಅದನ್ನು ಹೇಳಿದ ಮೇಲೆ ದೊಡ್ಡ ಶಬ್ದದಿಂದ, ಲಾಜರನೇ ಹೊರಗೆ ಬಾ ಎಂದು ಕೂಗಿದನು. ಸತ್ತಿದ್ದವನು ಹೊರಗೆ ಬಂದನು. ಅವನ ಕೈ ಕಾಲುಗಳನ್ನು ಬಟ್ಟೆಗಳಿಂದ ಕಟ್ಟಿದವು. ಅವನ ಮುಖವು ಕೈಪಾವಾಡುನಿಂದ ಸುತ್ತಿತ್ತು. ಯೇಸು ಅವರಿಗೆ, ಅವನನ್ನು ಬಿಚ್ಚಿರಿ, ಹೋಗಲಿ ಎಂದು ಹೇಳಿದನು. ಆಮೆನ್. ಇಲ್ಲಿ ನೋಡಿದ್ದೀರಾ ಕ್ರಿಸ್ತನ ಮಿತಿ ಇಲ್ಲದ ಪ್ರೀತಿ, ಆ ಕ್ರಿಸ್ತನ ಅಪಾರಮಿತವಾದಂಥ ಆತನ ಶಕ್ತಿಯನ್ನು, ಮಿತಿ ಇಲ್ಲದ ಶಕ್ತಿಯನ್ನು, ಆತನ ಅಪಾರವಾದಂಥ ಪ್ರೀತಿಯನ್ನು, ಆತನ ಬದಲಾವಣೆ ಆಗಲಾರ್ದಂಥ ಆತನ ಮಹಿಮೆ ಇಲ್ಲಿ ನಮಗೂ ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ. ನೋಡಿದ್ದೀರಾ, ಆ ಕ್ರಿಸ್ತನ ಪ್ರೀತಿ ಅಸಹಜವಾದಂಥ ಪ್ರೀತಿಯಾಗಿದೆ. ಆತನ ಮಹಿಮೆ ಬದಲಾವಣೆ ಆಗ್ತಾ ಇಲ್ಲ. ಏನೇ ಇದ್ರೂ ಅದು ಏನಾಗ್ತಾ ಇದೆ ಅಂದರೆ ಅದು ದೇವರ ಮಹಿಮಾರ್ಥವಾಗಿ ಆಗ್ತಾ ಇದೆ. ಈಗ ಮೂರನೇದು, ದೇವರ ಮಿತಿ ಇಲ್ಲದ ಶಕ್ತಿ. ಆತನ ಬಾಯಿಂದ ಭೂಮಿ ಆಕಾಶಗಳನ್ನು ಸಮಸ್ತವನ್ನು ಉಂಟು ಮಾಡಿದ ದೇವರು, ಬಾಯಿಂದ ಅನೇಕ ರೋಗಿಗಳನ್ನು ಸ್ವಸ್ಥತೆಯನ್ನು ಮಾಡಿದಂಥ ದೇವರು, ಆತನ ಬಾಯಿಂದ ಇಷ್ಟೆಲ್ಲ ಮಾಡಿದ ದೇವರು ಇಲ್ಲಿ ಆ ಕಲ್ಲನ್ನು ತೆಗೆದಾಕಿರಿ ಅಂತ ಹೇಳುವಾಗ ಅವರು ತೆಗೆದಿದ್ದಾರೆ. ಆಮೇಲೆ ಫಸ್ಟು ಅವರು ಏನು ಮಾಡಿದ್ದಾರೆ ಗೊತ್ತಾ? ದೇವರಿಗೆ, ತಂದೆಗೆ ಪ್ರಾರ್ಥನೆಯನ್ನು ಮಾಡಿ, ದೇವರೇ, ನೀನು ನನ್ನ ಪ್ರಾರ್ಥನೆಗೆ ಉತ್ತರವನ್ನು ಕೊಟ್ಟಿದ್ದಕ್ಕಾಗಿ ನನಗೆ ಸ್ತೋತ್ರ. ಇವತ್ತು ನಾವು ಅಷ್ಟೇ, ನಮ್ಮ ಕುಟುಂಬಗಳಲ್ಲಿ ಅನೇಕ ಕಷ್ಟಗಳು, ಸಮಸ್ಯೆಗಳು ಬಂದಾಗ, ಅನೇಕ ರೀತಿಗಳಲ್ಲಿ ರೋಗ, ಸಾವುಗಳು, ಅನೇಕ ಸಮಸ್ಯೆಗಳು ಬಂದಾಗ ಇಲ್ಲಿ ಕ್ರಿಸ್ತನ ಅಸಹಜವಾದ ಪ್ರೀತಿ ನಿನ್ನ ಕುಟುಂಬದಲ್ಲೇನು ಕಾಣ್ತಾ ಇದೆ. ಕ್ರಿಸ್ತನ ಬದಲಾವಣೆ ಆಗಲಾರ್ದಂಥ ಆತನ ಮಹಿಮೆ ನಿನ್ನ ಕುಟುಂಬದಲ್ಲಿ ಕಾಣ್ತಾ ಇದೆ. ಆತನ ಅಪರಿಮಿತವಾದಂಥ ಶಕ್ತಿ, ಆ ಮಿತಿ ಇಲ್ಲದ ಆ ಶಕ್ತಿ ದೇವರು ನಿನ್ನ ಕುಟುಂಬದಲ್ಲಿ, ನಿಮ್ಮ ಕುಟುಂಬಗಳಲ್ಲಿ ಕೊಟ್ಟುತ್ತಾ ನಿಮ್ಮನ್ನು ಅದ್ಭುತವಾಗಿ ಕಾಪಾಡ್ತಾ ಇದ್ದಾರೆ. ಇವತ್ತು ಅಂತಹ ದೇವರು ನನಗೂ ನಿನಗೂ, ನನ್ನ ಕುಟುಂಬಕ್ಕೆ ನಿನ್ನ ಕುಟುಂಬಕ್ಕೆ ಇರೋದರಿಂದ ನಾವೆಷ್ಟಾದರೆ ಸಂತೋಷ ಪಡಬೇಕು. ಲಾಜರನೇ ಹೊರಗಡೆಗೆ ಬಾ ಅಂತ ಕೂಗುವಾಗ ಒಂದೇ ಒಂದು ಶಬ್ದ, ಆತನು ಸತ್ತೋದ ಆತನು ಹಾಗೆ ಎದ್ದು ಬಂದು ಸಮಾಧಿಯಲ್ಲಿ ಇದ್ದಂಥ ವ್ಯಕ್ತಿ ಬಾ ಅಂದರೆ ಸಮಾಧಿಯಲ್ಲಿ ಇದ್ದಂಥ ಎಲ್ಲರೂ ಬರ್ತಾ ಇದ್ದಾರೇನೋ. ಆದರೆ ಲಾಜರ್ನೇ ಇವತ್ತು ನೀನು ಬಾ, ಏನಂದರೆ ದೇವರ ನಾಮಕ್ಕೆ ಇಲ್ಲಿ ಮಹಿಮೆ ಆಗಬೇಕು. ನೋಡುವಂಥ ಅವರಲ್ಲಿ, ಕೇಳುವಂಥ ಅವರಲ್ಲಿ ನಿನ್ನ ನಾಮಕ್ಕೆ ಮಹಿಮೆ ಆಗಬೇಕು. ಲಾಜರ್ನೇ ನೀನು ಬಾ ಅಂತ ಒಬ್ಬನನ್ನೇ ಕರೆಯುವಾಗ ಲಾಜರ್ ಹೊರಗಡೆ ಬಂದಾಗ ಆತನ ವಸ್ತ್ರಗಳನ್ನು ಬಿಚ್ಚಾಕ್ರಿ, ಆತನನ್ನು ಹೋಗಲಿ ಕಳಿಸ್ರಿ. ಈ ರೀತಿಯಲ್ಲಿ ನಿಜವಾಗಿ ಈ ಮಾರ್ತಾ ಮರಿಯಳು, ಲಾಜರ್ನ ಆ ಕುಟುಂಬದ ಅಲ್ಲಿ ಆಗಿದಂಥ ಈ ಸಂಘಟನೆ ನನ್ನ ನಿನ್ನ ಕುಟುಂಬಕ್ಕೆ ಒಂದೆಷ್ಟು ಆದರಣೆಯಾಗಿ ಕಾಣ್ತಾ ಇದೆ ಇವತ್ತು. ಆದರೆ ಅವರ ಕುಟುಂಬದಲ್ಲಿ ಆ ಸಮಸ್ಯೆ ಇದ್ದರೆ ನಮ್ಮ ಕುಟುಂಬಗಳಲ್ಲಿ ಇನ್ನೊಂದು ಸಮಸ್ಯೆ ಇರುತ್ತದೆ, ಇನ್ನೊಂದು ರೀತಿಯಲ್ಲಿ ನೋವುಗಳನ್ನು ಅನುಭವಿಸ್ತಾ ಇದ್ದೀವಿ. ಆದರೆ ಕ್ರಿಸ್ತನ ಅಸಹಜವಾದ ಪ್ರೀತಿ
ನನ್ನ ಕುಟುಂಬದಲ್ಲಿ ನಿನ್ನ ಕುಟುಂಬದಲ್ಲಿ ಕಾಡುತ್ತಾ ಇರುತ್ತದೆ. ಕ್ರಿಸ್ತನ ಆ ಬದಲಾವಣೆ ಆಗಲಾರ್ದಂಥ ಮಹಿಮೆ, ಏನೇ ಸಮಸ್ಯೆ ಇದ್ರೂ ಆ ಸಮಸ್ಯೆಯಿಂದ ದೇವರ ನಾಮಕ್ಕೆ ಮಹಿಮೆ ಆಗುವಂಥ ದೇವರು ಆಡುವಂಥ ದೇವರಾಗಿದ್ದಾರೆ. ಮೂರನೇದು, ಆತನ ಅಪರಿಮಿತವಾದಂಥ ಶಕ್ತಿಯಿಂದ, ಮಿತಿಯಿಲ್ಲದ ಶಕ್ತಿಯಿಂದ ನಮ್ಮ ಸಮಸ್ಯೆಗಳಿಂದ, ಕೊರತೆಗಳಿಂದ, ಇಕ್ಕಟ್ಟುಗಳಿಂದ ಹೊರಗಡೆಗೆ ತರುವಂಥ ದೇವರಾಗಿದ್ದಾರೆ. ಅಂತಹ ದೇವರನ್ನು ನಾವು ಆರಾಧಿಸಿಕೊಳ್ಳೋಣ. ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಪ್ರಾರ್ಥನೆಯನ್ನು ಮಾಡಿಕೊಳ್ಳೋಣ. ಕಣ್ಣುಗಳು ಮುಚ್ಚಿಕೊಳ್ಳೋಣ. ಸರ್ವಂತನೇ, ಸರ್ವ ಸೃಷ್ಟಿಕರ್ತನಾದಂಥ ದೇವರೇ, ಸಮಸ್ತವನ್ನು ಉಂಟು ಮಾಡಿದಂಥ ರಕ್ಷಕನೇ, ಇವತ್ತು ನಾವು ಈ ಕುಟುಂಬ ಪ್ರಾರ್ಥನೆಯಲ್ಲಿ ದೇವ, ಇಲ್ಲಿ ಒಂದು ಕುಟುಂಬದ ನಿಮಿತ್ತವಾಗಿ ನಾವು ಅನೇಕ ವಿಷಯಗಳನ್ನು ಕೇಳಿದ್ದೀವಪ್ಪ. ಅಲ್ಲಿದ್ದಂಥ ಸಮಸ್ಯೆ, ರೋಗ, ಆ ಮರಣ ಅದಿರುವಾಗ ದೇವ, ನೀವು ಅಸಹಜವಾದ ಪ್ರೀತಿಯನ್ನು ಹೇಗೆ ತೋರಿಸಿದ್ದೀ, ಬದಲಾವಣೆ ಆಗಲಾರದಂಥ ನಿನ್ನ ಮಹಿಮೆಯನ್ನು ಹೇಗೆ ಅಲ್ಲಿ ತೋರಿಸಿದ್ದೀ, ಆ ಮಿತಿಯಿಲ್ಲದ ಆ ಶಕ್ತಿಯನ್ನು ಹೇಗೆ ನಿನ್ನಲ್ಲಿ ತೋರಿಸಿದ್ದೀ ಎಂಬ ವಿಷಯಗಳನ್ನು ನಾವು ಕೇಳಿದ್ದೀವಪ್ಪ. ಏನು ಕೇಳಿದ್ದೀವೋ ಅದು ನಾವು ಹೃದಯ ಒಳಗಡೆ ಇಟ್ಕೊಂಡು ನಾವು ಅದು ಧ್ಯಾನಿಸಿ ದೇವ, ಆ ವಾಕ್ಯಕ್ಕೆ ತಕ್ಕ ಹಾಗೆ ನಾವು ಜೀವಿಸುವಂತೆ ನಿನ್ನ ಆತ್ಮಸಹಾಯ ಕೊಡಪ್ಪ. ದೇವ, ಈ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಅಂದಿದ್ದ ಎಲ್ಲ ಕುಟುಂಬಗಳನ್ನು ದೇವ ನಿನ್ನ ಕರಗಳಿಗೆ ಸಮರ್ಪಿಸ್ತಾ ಇದ್ದೇವನಪ್ಪ. ನೀನೇ ಕುಟುಂಬಗಳಿಗೆ ರಕ್ಷಕನೂ ಒಡೆಯನು ಸಹಾಯಕನಾಗಿದ್ದು ನೀನು ಕಾಯ್ದು ಕಾಪಾಡಪ್ಪ. ಅವರ ಆರೋಗ್ಯ ವಿಷಯಗಳಲ್ಲಿ, ಅವರ ಆರ್ಥಿಕ ವಿಷಯಗಳಲ್ಲಿ, ಅವರ ಆಧ್ಯಾತ್ಮಿಕ ವಿಷಯಗಳಲ್ಲಿ, ಮಕ್ಕಳು ವಿದ್ಯಾಭ್ಯಾಸದಲ್ಲಿ, ಅವರು ಮಾಡುವಂಥ ಕೆಲಸಗಳಲ್ಲಿ, ಜಾಬ್ಸ್ನಲ್ಲಿ, ಎಲ್ಲದರಲ್ಲಿ ನೀನೇ ಕುಟುಂಬಕ್ಕೆ ರಕ್ಷಕನ ಹಾಗೆ ಇದ್ದು ನೀನು ಕಾಯ್ದು ಕಾಪಾಡು ದೇವ. ಸಮಸ್ತ ಮಹಿಮೆ ದೇವರನ್ನೊಬ್ಬರಿಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಅದ್ಭುತವಾದ ನಾಮದಲ್ಲಿ ಬೇಡಿ ಹೊಂದಿದ್ದೇವೆ ಕರ್ತನೇ. ಆಮೇನ್, ಆಮೇನ್. ವೀಕ್ಷಕರೇ, ಇಷ್ಟುವರೆಗೆ ಈ ಕುಟುಂಬ ಈ ಪ್ರಾರ್ಥನೆಯಲ್ಲಿ ಸೇರಿ ಬಂದಿದ್ದೀರಿ, ನಿಮಗೆ ವಂದನೆಗಳು. ನಾಳೆ ಇದೇ ಸಮಯಕ್ಕೆ ಮತ್ತೆ ಕುಟುಂಬ ಪ್ರಾರ್ಥನೆಯಲ್ಲಿ ಸೇರಿ ಬರೋಣ. ಅಷ್ಟುವರೆಗೆ ದೇವರು ನಿಮ್ಮನ್ನು, ನಿಮ್ಮ ಕುಟುಂಬಗಳನ್ನು ಹೆಚ್ಚೆಚ್ಚಾಗಿ ಆಶೀರ್ವದಿಸಲಿ. ಆಮೇಲೆ